ಈ ಆಸೆಗಳು ಕಡಿಮೆ ಆದಷ್ಟು ನೀವು ಸಂತೋಷವಾಗಿರಬಹುದು. ಅದನ್ನು ನಾವು ಅನುಭವದಲ್ಲಿ ನಾವು ನೋಡ್ಬೋದು. ಎಷ್ಟೆಷ್ಟು ನಮಗೆ ಆಸೆಗಳು ಕಡಿಮೆ ಆಗುತ್ತೋ ಅಷ್ಟಷ್ಟು ನಾವು ಸಂತೋಷವಾಗಿರ್ಬೋದು. ಎಷ್ಟೆಷ್ಟು ನಮಗೆ ಆಸೆಗಳು ಜಾಸ್ತಿ ಆಗುತ್ತೋ ಅಷ್ಟಷ್ಟು ದುಃಖವೂ ಜಾಸ್ತಿ ಆಗುತ್ತೆ. ಆದ್ದರಿಂದ ಮನಃಶಾಂತಿಗೆ ಮುಖ್ಯವಾದ ಕಾರಣವೇನು ಅಂತಂದರೆ ಈ ಆಸೆಗಳನ್ನು ಬಿಟ್ಟು ಬಿಡೋದು. ಆಸೆಗಳನ್ನು ಬಿಟ್ಟಿವೆ ಅಂತಂದರೆ ಆ ಮನಃಶಾಂತಿ ತಾನಾಗಿಯೇ ಉಂಟಾಗುತ್ತೆ. ಇನ್ನೊಂದು ಅಹಂಕಾರವನ್ನು ಬಿಟ್ಟು ಬಿಡೋದು. ಅದೇ ತಾನೇ ಮೊದಲು ನಾನು ಹೇಳಿದ್ದು ನಡೆಯಬೇಕು ಅಂತಂದರೆ ಆ ಅಹಂಕಾರದ ದೆಸೆಯಿಂದ ನೀವು ಮಾತಾಡ್ತಿರೋದು. ನೀವು ಹೇಳಿದ್ದು ನಡೆಯಲಿಲ್ಲ ಅಂದರೆ ನಿಮಗೆ ಸಿಟ್ಟು ಬರ್ತಿರೋದು. ಆ ಸಿಟ್ಟಿನಿಂದ ಮನಃಶಾಂತಿ ಹಾಳಾಗೋದು. ಈ ಅಹಂಕಾರದಿಂದ ಯಾಕೆ ಅಹಂಕಾರ ನಿಮಗೆ? ನಾನು ಹೇಳಿದ್ದು ನಡಿಬೇಕು ಅಂತೇನಿಲ್ಲ, ಹೆಂಗೆ ಬೇಕಾದರೂ ಈಶ್ವರೇಚ್ಛೆ ಹೇಗಿದೆಯೋ ಹಾಗೆ ನಡೆಯುತ್ತೆ. ನನ್ನ ಜೀವನದಲ್ಲಿ ನಾನಂತೂ ಹಾಗೇ ಇರ್ತೇನೆ. ನಾನು ಒಂದು ಮಾತು ಹೇಳ್ತೇನೆ, ಅದು ನಡೀತು ಸಂತೋಷ, ನಡೀಲಿಲ್ಲ ಅದೇ ಈಶ್ವರೇಚ್ಛಾ ಕಣಪ್ಪ, ನನಗೆ ವ್ಯಥೆ ಏನಿಲ್ಲ. ನಾನು ಹೇಳಿದ್ದು ನಡೀಲಿಲ್ಲ ಅಂತಂದರೆ ನನ್ನ ವರ್ಚಸ್ಸು ಏನಾಯಿತು, ನನ್ನ ವ್ಯಕ್ತಿತ್ವ ಏನಾಯಿತು ಅಂತನೂ ಪ್ರಶ್ನೆಗೆ ನಾನು ಹೋಗುವುದಿಲ್ಲ. ನಮ್ಮ ವರ್ಚಸ್ಸು ವ್ಯಕ್ತಿತ್ವ ಯಾವುದೂ ಅಲ್ಲ, ಎಲ್ಲವೂ ಈಶ್ವರನ ಸಂಕಲ್ಪದ ಪ್ರಕಾರ ನಡೆಯುವುದು. ನಾನು ಯಾವಾಗಲೂ ಹೇಳುವುದಷ್ಟೇ, ನೋಡಿ, ನಮ್ಮ ಸಂಕಲ್ಪದ